ಬೆಂಗಳೂರಿನ ಮತ್ತೊಂದು ಐಕಾನಿಕ್ ಚಿತ್ರಮಂದಿರ ಕ್ಲೋಸ್ ಆಗ್ತಾ ಇದೆ, ಧರೆಗುರುಳ್ತಾ ಇದೆ. ಯಾವುದು ಅನ್ನೋದಾದ್ರೆ ಊರ್ವಶಿ ಚಿತ್ರಮಂದಿರ. ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ಲೋಸ್ ಆಗಿದೆ. ಅದರಲ್ಲೂ ಸಹ ಕಪಾಲಿ ನಂತರ ಅತಿ ದೊಡ್ಡ ಥಿಯೇಟರ್ ಅಂತ ಹೇಳಿದ್ರೆ ಊರ್ವಶಿ ಸಿನಿಮಾ. ಸದ್ಯ ಈ ಒಂದು ಚಿತ್ರಮಂದಿರದಲ್ಲಿ ಈಗ ಪ್ರದರ್ಶನ ಆಗ್ತಿರುವಂತದ್ದು ಡೆವಿಲ್ ಹಾಗೂ ಬಾಲಯ್ಯ ಅವರು ಅಭಿನಯಿಸಿರುವಂತಹ ಅಖಂಡ 2 ಸಿನಿಮಾ. ನಂತರ ಈ ಎರಡೂ ಸಿನಿಮಾಗಳ ಭರ್ಜರಿ ಪ್ರದರ್ಶನದ ನಂತರ ಈಗ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ ಮಾರ್ಕ್. ಸದ್ಯ ಮಾರ್ಕ್ ಸಿನಿಮಾ ಕೂಡ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿದೆ. ಆದ್ರೆ ಕ್ಲೋಸ್ ಆಗ್ತಿರೋದು ಯಾವಾಗ ಊರ್ವಶಿ ಥಿಯೇಟರ್ ಅನ್ನೋದಾದ್ರೆ ಮುಂದಿನ ವರ್ಷ 2026ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇದನ್ನ ಕ್ಲೋಸ್ ಮಾಡ್ತಿದ್ದಾರೆ, ಸಂಪೂರ್ಣವಾಗಿ ಮುಚ್ತಾ ಇದ್ದಾರೆ ಥಿಯೇಟರ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ನೆಲಸಮ ಮಾಡಿ ಏನ್ ಮಾಡ್ತಾರೆ ಈ ಥಿಯೇಟರ್ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಥಿಯೇಟರ್ ಒಳಗಡೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸದ್ಯ ಊರ್ವಶಿ ಚಿತ್ರಮಂದಿರ ಒಳಗಡೆ ನಾವಿದ್ದೀವಿ. ಇನ್ನೇನು ಫೆಬ್ರವರಿ ತಿಂಗಳಲ್ಲಿ ಕ್ಲೋಸ್ ಆಗ್ತಿರುವಂತಹ ಊರ್ವಶಿ ಚಿತ್ರಮಂದಿರ ಒಳಗಡೆ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ನಾವು ನೋಡಬಹುದು, ಅಂದ್ರೆ ಆ ಸಂದರ್ಭದಲ್ಲಿ ಐಕಾನಿಕ್ ಚಿತ್ರಮಂದಿರ ಆಗಿರುವಂತಹ ಊರ್ವಶಿ ಚಿತ್ರಮಂದಿರ ಆವತ್ತಿಗೆ ಎಲ್ಲರೂ ಸಹ ಇಷ್ಟಪಟ್ಟು, ಅದರಲ್ಲೂ ಸಹ ಸೂಪರ್ ಸ್ಟಾರ್ಗಳಿಗಂತೂ ಇದೊಂದು ಫೇವ್ರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಫೇವ್ರೇಟ್ ಚಿತ್ರಮಂದಿರ ಅನ್ನುವಂಥದ್ರಲ್ಲಿ ಯಾವುದೇ ತಪ್ಪಾಗೋದಿಲ್ಲ. ಇವತ್ತು ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಚಿತ್ರಮಂದಿರಗಳು, ಒಂದೊಂದೇ ರೀತಿಯಲ್ಲಿ ಒಂದೊಂದೇ ಚಿತ್ರಮಂದಿರಗಳು. ಈಗಾಗಲೇ ಕಪಾಲಿ ಇರ್ಬೋದು, ಕಪಾಲಿ ನಂತರ ಅತಿ ದೊಡ್ಡ ಚಿತ್ರಮಂದಿರ ಆಗಿರುವಂತಹ ಊರ್ವಶಿ ತನ್ನ ಅಸ್ತಿತ್ವವನ್ನು ಯಾವ ರೀತಿ ಕಳೆದುಕೊಳ್ತಿದೆ ಅನ್ನುವಂಥ ಒಂದು ವಿಜುವಲ್ಸ್ ಇಲ್ಲಿ. ಅದರಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ಇರಬಹುದು, ಪುನೀತ್ ರಾಜ್ಕುಮಾರ್, ಕಮಲ್ ಹಾಸನ್, ರಜನಿಕಾಂತ್ ಅವರ ಸಿನಿಮಾಗಳು ಇಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು. ಇನ್ನು KGF 2, ಕಾಂತಾರ, ಕಬಾಲಿ, ಜೈಲರ್, ಬಾಹುಬಲಿ 2, ಪುಷ್ಪ ಅಂತ ಸಿನಿಮಾಗಳೆಲ್ಲ ಇಲ್ಲಿ ಭರ್ಜರಿ ಓಟವನ್ನ ಅಂದ್ರೆ ಪ್ರದರ್ಶನವನ್ನ ಕಂಡಿತ್ತು. ಅದರಲ್ಲೂ ಸಹ ಊರ್ವಶಿ ಚಿತ್ರಮಂದಿರ ಸ್ಕ್ರೀನ್ ಸೌಂಡ್ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಳವಡಿಸಲಾಗಿತ್ತು. ಸೌಂಡ್ಗೆ ಮೇಯರ್ ಅನ್ನುವಂಥ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ. ಭಾರತದಲ್ಲಿ ಎರಡು ಚಿತ್ರಮಂದಿರಗಳಿಗೆ ಈ ರೀತಿಯ ಒಂದು ತಂತ್ರಜ್ಞಾನ ಇತ್ತು. ಆ ರೀತಿ ಟೆಕ್ನಾಲಜಿಯಲ್ಲಿ ಬಂದಿರುವಂತದ್ದು ಇದು. ಅದರಲ್ಲೂ ಸಹ ಮೇಲೆ ನಾವು ನೋಡ್ತಾ ಹೋಗ್ಬೋದು, ಇಲ್ಲೊಂದು ಮನೇಲಿ ಯಾವ ರೀತಿ ನಾವು ಶೋಕೇಸ್ನ ಅಳವಡಿಸಿರ್ತೀವಿ, ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಊರ್ವಶಿ ಚಿತ್ರಮಂದಿರದಲ್ಲಿ ಒಂದು ಅಂದ್ರೆ ಯಾವ್ಯಾವ ಸಿನಿಮಾಗಳು ಎಷ್ಟೆಷ್ಟು ದಿನಗಳು ಪ್ರದರ್ಶನ ಕಂಡಿತ್ತು ಅನ್ನುವಂಥದ್ದು ಒಂದಷ್ಟು ಟ್ರೋಫಿ ಇದ್ದಿರ್ಬೋದು. ಅಲ್ಲಿ ನಾವು ನೋಡ್ಬೋದು, ಶೀಲ್ಡ್ಗಳು ಇರ್ಬೋದು. ಕಮಲ್ ಹಾಸನ್ ಅವ್ರದ್ದು ಜೊತೆಗೆ 50 ದಿನಗಳನ್ನ ಪೂರೈಸಿರುವಂಥದ್ದು. ಜೊತೆಗೆ ಈ ಚಿತ್ರಮಂದಿರಕ್ಕೂ 50 ವರ್ಷಗಳ ಒಂದು ಇತಿಹಾಸ ಕೂಡ ಇದೆ. ಇನ್ನು ಸೌಂಡ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋದು ಆದ್ರೆ ಸ್ಕ್ರೀನ್ ಸೌಂಡ್, ಅದರಲ್ಲೂ ಸಹ ಸ್ಕ್ರೀನ್ ಸೌಂಡ್ ಬಗ್ಗೆ ಒಂದು ಮಾತು ಹೇಳೋ ಹಾಗಿಲ್ಲ. ಇನ್ನು ಜೊತೆಗೆ ಸಿಟ್ಟಿಂಗ್ ಬಗ್ಗೆ ನಾವು ಹೇಳೋದಾದ್ರೆ ಒಂದೇ ಬಾರಿ 1100 ಜನ ಕೂತು ನೋಡುವಂತಹ ವ್ಯವಸ್ಥೆ ಈ ಒಂದು ಚಿತ್ರಮಂದಿರಕ್ಕೆ. ಇನ್ನು ಥಿಯೇಟರ್ ಒಳಾಂಗಣ ನೋಡಿದ್ದಾದ್ಮೇಲೆ ಟಿಕೆಟ್ ಕೌಂಟರ್ ನಲ್ಲಿ ನಾವು ನೋಡ್ತಾ ಇದ್ವಿ. ಮುಖ್ಯವಾಗಿ ಏನಕ್ಕೆ ಚಿತ್ರಮಂದಿರ ಊರ್ವಶಿ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಎಲ್ರಿಗೂ ಸಹ ಕಾಡುತ್ತೆ. ಆದ್ರೆ ಭೂ ವಿವಾದದ ಕಾರಣಕ್ಕೆ ಅನ್ನುವಂತಹ ಒಂದು ಉತ್ತರ ಈಗ ಸಿಗ್ತಿರುವಂಥದ್ದು. ಈ ಹಿಂದೆಯೂ ಸಹ ಊರ್ವಶಿ ಚಿತ್ರಮಂದಿರ ಆಸ್ತಿ ವಿವಾದದ ಕಾರಣಕ್ಕೆ ಸುದ್ದಿಯಾಗಿತ್ತು. 1970ರಲ್ಲಿ ಜಾಮೀನು ಲೀಸ್ ಆಧಾರದ ಮೇಲೆ ಊರ್ವಶಿ ಚಿತ್ರಮಂದಿರವನ್ನ ನಿರ್ಮಿಸಲಾಗಿತ್ತು. 2018ರಲ್ಲಿ ಲೀಸ್ ಅವಧಿ ಮುಕ್ತಾಯವಾಗಿತ್ತು. ಆದ್ರೆ ಲೀಸ್ ಪಡೆದವರು ಮತ್ತು ಭೂ ಮಾಲೀಕರು ನಡುವಿನ ಒಂದು ವಿವಾದದಿಂದ ಇಷ್ಟು ವರ್ಷ ತಳ್ಳಿಕೆ ಆಯಿತು. ಇದೀಗ ಭೂ ಮಾಲೀಕರು ಜಾಗವನ್ನು ಮರುಪಡೆದಿದ್ದು ಚಿತ್ರಮಂದಿರವನ್ನ ನೆಲಸಮ ಮಾಡ್ತಿದ್ದಾರೆ. ಸೊ ಈ ಒಂದು ಮಾಹಿತಿ ಲಭ್ಯವಾಗ್ತಿದ್ದಂಗೆ ಎಲ್ಲರೂ ಸಹ ನಿಜವಾಗ್ಲೂ ಊರ್ವಶಿ ಚಿತ್ರಮಂದಿರ ಕ್ಲೋಸ್ ಆಗ್ತಿದೆಯಾ, ಇದೊಂದು ಐಕಾನಿಕ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥದ್ದು, 50 ವರ್ಷಗಳ ಕಾಲ ಎಂತೆಂಥ ಸೂಪರ್ ಸ್ಟಾರ್ಗಳಿಗೆ ಈ ಒಂದು ಸಿನಿಮಾ ಇರ್ಬೋದು, ಜೊತೆಗೆ ಚಿತ್ರಮಂದಿರದ ಎದುರು ಕಟ್ಔಟ್ಗಳನ್ನ ನಿಲ್ಲಿಸಿ ಹಾಲಿನ ಅಭಿಷೇಕ ಮಾಡಿದಂತಹ ಥಿಯೇಟರ್ ಇದನ್ನು ನಾವು ಕಳೆದುಕೊಳ್ತಿದ್ವಿ. ಜೊತೆಗೆ ಈ ಒಂದು ಚಿತ್ರಮಂದಿರದ ಮತ್ತೊಂದು ಸ್ಪೆಷಾಲಿಟಿ ಏನಂದ್ರೆ ಎಲ್ರಿಗೂ ಸಹ ಯಾರ್ಯಾರು ಸಿನಿಮಾ ನೋಡಕ್ ಬರ್ತಿದ್ದಾರೆ ಪ್ರತಿಯೊಬ್ಬರಿಗೂ ಪಾರ್ಕಿಂಗ್ ವ್ಯವಸ್ಥೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ, ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಈ ಥಿಯೇಟರ್ ಅಲ್ಲಿ ಅದಕ್ಕೆ ಯಾವುದೇ ಸಮಸ್ಯೆ ಇರಲಿಲ್ಲ, ಅತ್ಯುತ್ತಮ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇತ್ತು. ಅಂತ ಒಂದು ಐಕಾನಿಕ್ ಚಿತ್ರಮಂದಿರವನ್ನ ನಾವಿವತ್ತು ಕಳೆದುಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈ ಒಂದು ಜಾಗದಲ್ಲಿ ಬೇರೆ ಏನ್ ನಿರ್ಮಾಣ ಆಗುತ್ತೆ, ಎಲ್ಲಾ ರೀತಿಯಾಗಿ ಈಗ ಕಪಾಲಿ ಥಿಯೇಟರ್ ನೆಲಸಮ ಆದ್ಮೇಲೆ ಇದೀಗ ಮತ್ತೆ ಮಹೇಶ್ ಬಾಬು ಅವರು ಯಾವ ರೀತಿ ಮಾಲ್ ಮೂಲಕ ತಮ್ಮ ಥಿಯೇಟರ್ನ ತೆಗೆದುಕೊಂಡು ಬರ್ತಿದ್ದಾರೆ, ಆ ರೀತಿ ಏನಾದರೂ ಮತ್ತೆ ಇಲ್ಲಿ ಮಾಲ್ ನಿರ್ಮಾಣವಾಗುತ್ತಾ, ಎಲ್ಲ ಒಂದು ಪ್ರಶ್ನೆಗಳಿಗೂ ಸಹ ಈಗ ಕಾಡ್ತಿರುವಂಥದ್ದು ಏನಾಗುತ್ತೆ ಈ ಒಂದು ಜಾಗದಲ್ಲಿ ಅಂತ ನೋಡೋಣ. ಒಟ್ಟಿನಲ್ಲಿ ಈ ಒಂದು ಥಿಯೇಟರ್ನಂತೂ ಖಂಡಿತವಾಗ್ಲೂ ಎಲ್ಲ ಸಿನಿಪ್ರಿಯರು ಇರ್ಬೋದು, ಕನ್ನಡ ಚಿತ್ರರಂಗದ ಕಲಾವಿದರು ಮಿಸ್ ಮಾಡ್ಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.